ಇನ್ನು ಮುಂದೆ ಕ್ರಿಮಿನಲ್ ರಾಜಕಾರಣಿಗಳಿಗೆ ಉಳಿಗಾಲ ಇಲ್ಲ. 30 ದಿನ ಜೈಲಿಗೆ ಹೋದ್ರೆ ಪ್ರಧಾನಿ ಸಿಎಂ ವಜಾ ಆಗಿಬಿಡ್ತಾರೆ. ಯಾಕಂದ್ರೆ ಕಾನೂನಿನ ರೀತಿಯಲ್ಲಿ ಈಗಾಗಲೇ ಒಂದಿಷ್ಟು ರೂಲ್ಸ್ಗಳು ಜಾರಿಯಾಗಿರುವಂತದ್ದು. ಇನ್ನು ಮುಂದೆ ಕ್ರಿಮಿನಲ್ ರಾಜಕಾರಣಿಗಳಿಗೆ ಉಳಿಗಾಲ ಇಲ್ಲ. ಯಾವುದೇ ಒಂದು ಕೇಸ್ನಲ್ಲಿ 30 ದಿನ ಜೈಲಿಗೆ ಹೋದ್ರೆ ಪ್ರಧಾನಿ ಸಿಎಂ ವಜಾ ಆಗ್ತಾರೆ. ಐತಿಹಾಸಿಕ ಬಿಲ್ ತರುತ್ತಿದೆ ನರೇಂದ್ರ ಮೋದಿ ಸರ್ಕಾರ. ಪ್ರಧಾನಿ ಸಿಎಂ ಮಂತ್ರಿ 30 ದಿನ ಜೈಲಲ್ಲಿದ್ರೆ ಗೇಟ್ ಪಾಸ್ ಗ್ಯಾರಂಟಿ ಸ್ವಯಂ ಚಾಲಿತವಾಗಿ ಅಧಿಕಾರದಿಂದ ತೆಗೆದುಹಾಕಬಹುದು. ಪರಿಷ್ಕೃತ ಮಸೂದೆ ಮಂಡಿಸಲು ಸಜ್ಜಾದ ಮೋದಿ ಸರ್ಕಾರ. ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸೋ ಸಾಧ್ಯತೆ ಇದೆ. ಕ್ರಿಮಿನಲ್ ರಾಜಕಾರಣಿಗಳಿಗೆ ಅಂದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಕೇಸ್ಗಳಲ್ಲಿ ಜೈಲಿಗೆ ಹೋದ್ರು ಅಂತ ಅಂದ್ರೆ 30 ದಿನ ಅವ್ರು ಜೈಲಲ್ಲಿದ್ದಾರೆ. 30 ದಿನ ಜೈಲಲ್ಲಿ ಹೋದ್ರು ಅಂತ ಅಂದ್ರೆ ಅಲ್ಲಿ ಪ್ರಧಾನಿನೇ ಆಗಿರ್ಬೋದು, ಸಿಎಂఏ ಆಗಿರ್ಬೋದು, ಯಾವುದೇ ಸಚಿವ ಆಗಿರ್ಬೋದು, ಅವರಿಗೆ ಗೇಟ್ ಪಾಸ್ ಕೊಡ್ಲಾಗುತ್ತೆ. ಸ್ವಯಂ ಚಾಲಿತವಾಗಿ ತೆಗೆದು ಹಾಕಬಹುದು. ಅವ್ರು ಬಂದು ರಾಜೀನಾಮೆ ಕೊಡಬೇಕು, ಆನಂತರ ಏನ್ ಪ್ರೊಸೆಸ್ ಇತ್ತಲ್ಲ ಅದೆಲ್ಲ ಇರಲ್ಲ. ಸ್ವಯಂ ಚಾಲಿತವಾಗಿ ಅವರನ್ನ ತೆಗೆದು ಹಾಕ್ಬಿಡ್ಬೋದು, ರಿಮೂವ್ ಮಾಡಿಬಿಡ್ಬೋದು. ಪರಿಷ್ಕೃತ ಮಸೂದೆ ಮಂಡಿಸಲು ಮೋದಿ ಸರ್ಕಾರ ರೆಡಿ ಆಗಿದೆ. ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಹೊರಡಿಸಲಾಗುತ್ತೆ. ಏನಿದು ಮಸೂದೆ? 2025ರ ಆಗಸ್ಟ್ನಲ್ಲೇ ಮಸೂದೆ ಮಂಡಿಸಿದ್ದ ಅಮಿತ್ ಶಾ ದೇಶದ ಪ್ರಧಾನಮಂತ್ರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಯಾವುದೇ ಸಚಿವರಿಗೆ 5 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾದ್ರೆ, ಸತತ 30 ದಿನಗಳ ಕಾಲ ಬಂಧನದಲ್ಲಿದ್ರೆ ಅವರಿಗೆ ಗೇಟ್ ಪಾಸ್ ಸಿಗುತ್ತೆ. ರಾಷ್ಟ್ರಪತಿ ರಾಜ್ಯಪಾಲರು ಸ್ವಯಂ ಚಾಲಿತವಾಗಿ ವಜಾ ಮಾಡ್ತಾರೆ. 2025ರ ಆಗಸ್ಟ್ನಲ್ಲೇ ಮಸೂದೆ ಮಂಡಿಸಿದ್ದ ಅಮಿತ್ ಶಾ ದೇಶದ ಪ್ರಧಾನಮಂತ್ರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಯಾವುದೇ ಸಚಿವರಿಗೆ 5 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾದ್ರೆ ಅವರು ಸತತವಾಗಿ 30 ದಿನಗಳ ಕಾಲ ಬಂಧನದಲ್ಲಿದ್ರೆ ಗೇಟ್ ಪಾಸ್ ಸಿಗುತ್ತೆ. ರಾಷ್ಟ್ರಪತಿ ರಾಜ್ಯಪಾಲರು ಸ್ವಯಂ ಚಾಲಿತವಾಗಿ ವಜಾ ಮಾಡ್ತಾರೆ. ಐತಿಹಾಸಿಕ ಬಿಲ್ ತರ್ತಾ ಇದೆ ಮೋದಿ ಸರ್ಕಾರ. ಅಮಿತ್ ಶಾ 2025ರಲ್ಲಿ ಮಂಡಿಸಿದ್ರು ಇದನ್ನ. ಅಂದ್ರೆ ಯಾವುದೇ ಒಂದು ಕೇಸ್ ಆಗಿರ್ಬೋದು, ಕ್ರಿಮಿನಲ್ ಕೇಸ್ ಆಗಿರ್ಬೋದು ಅಥವಾ ಇನ್ನಿತರ FIR ಆಗಿ ಕೇಸ್ ದಾಖಲಾಗಿ ಅವ್ರು ಜೈಲು ಸೇರಿದ್ರು ಅಂತ ಅಂದಾಗ ಸಚಿವ ಆಗಿರ್ಬೋದು, ಎಂಥ ಪ್ರಭಾವಿ ಯಾರೇ ಪ್ರಧಾನಿನೇ ಆಗಿರಲಿ, ಮುಖ್ಯಮಂತ್ರಿನೇ ಆಗಿರಲಿ, ಸಚಿವರೇ ಆಗಿರಲಿ, 5 ವರ್ಷ ಅವರಿಗೆ ಜೈಲು ಶಿಕ್ಷೆ ಅಂತ ಆದರೆ 30 ದಿನ ಅವ್ರು ಜೈಲಲ್ಲಿದ್ದರೆ ಅವರನ್ನ ತೆಗೆದು ಹಾಕ್ಬೋದು. ಸ್ವಯಂ ಚಾಲಿತವಾಗಿ ಅವರನ್ನ ತೆಗೆದು ಹಾಕ್ಬೋದು. ಅವ್ರು ಬರಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ಕೊಡಬೇಕು. ಇಲ್ಲಿ ಮುಖ್ಯಮಂತ್ರಿ ಅಂತ ಬಂದರೆ, ಸಚಿವ ಅಂತ ಬಂದರೆ ಅಥವಾ PM ಅಂತ ಬಂದರೆ ರಾಷ್ಟ್ರಪತಿ ಅವರು ಕೊಡಬೇಕು. ಈ ರೀತಿಯಾಗಿಲ್ಲ, ಏನಿಲ್ಲ, ಸ್ವಯಂ ಚಾಲಿತವಾಗಿ ತೆಗೆದು ಹಾಕ್ಬಿಡ್ಬೋದು. ಜೈಲಲ್ಲಿದ್ದಾರೆ, ಈ ರೀತಿಯಾಗಿ ಅವ್ರ ಮೇಲೆ ಕೇಸ್ ಇದೆ, ಅವರು 30 ದಿನಗಳ ಕಾಲ ಜೈಲು ಸೇರಿದ್ದಾರೆ, ಅವರಿಗೆ 5 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತ ಅಂದಾಗ ಅವ್ರನ್ನ ರಿಮೂವ್ ಮಾಡಬೇಕಾಗುತ್ತೆ. ಈಗ ನಾವು ಇತ್ತೀಚೆಗೆ ನೋಡಿದ್ವಿ ವಿನಯ್ ಕುಲಕರ್ಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಜೀವಾವಧಿ ಶಿಕ್ಷೆ ಅಂತ ಅಂದ್ರೂ ಕೂಡ ಈಗ ಅಟ್ಲೀಸ್ಟ್ ಒಂದು 14 ವರ್ಷ 7 ವರ್ಷ 14 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ. ಜೈಲಲ್ಲಿ ಇರಬೇಕು ಅಂತ ಅಂದಾಗ ಅವ್ರನ್ನ ಅದು ಏನು ಆರ್ಡರ್ ಬಂದ ತಕ್ಷಣ, ಆದೇಶ ಹೊರಡಿಸಿದ ತಕ್ಷಣ ಕೋರ್ಟ್ ಅವ್ರನ್ನ ರಿಮೂವ್ ಮಾಡಬೇಕಾಗುತ್ತೆ, ತೆಗೆದು ಹಾಕಬೇಕಾಗುತ್ತೆ, ಅವರು ರಾಜೀನಾಮೆ ಪತ್ರವನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಆ ರೀತಿಯಾಗಿ ಅನ್ವಯ ಆಗಲ್ಲ. ಅವ್ರಿಗೆ ಜೈಲು ಶಿಕ್ಷೆ ಆಗಿದೆ, 30 ದಿನ ಅವ್ರು ಜೈಲಲ್ಲಿ ಇದ್ದಾರೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಾಷ್ಟ್ರಪತಿಗಳು ತೆಗೆದು ಹಾಕಬೇಕಾಗುತ್ತೆ. ರಾಜ್ಯಪಾಲರು ಕೂಡ ತೆಗೆದು ಹಾಕಬಹುದು, ರಿಮೂವ್ ಮಾಡಬಹುದು. ಈ ರೀತಿಯಾದಂತಹ ಮಸೂದೆಯನ್ನ ಮಂಡಿಸೋದಕ್ಕೆ ರೆಡಿಯಾಗಿದೆ ಮೋದಿ ಸರ್ಕಾರ.